ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಹೊಸ ದೇವಸ್ಥಾನನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಅದು ಎಲ್ಲಿ ಬರುತ್ತೆ, ಯಾವ ದೇವ್ರನ್ನ ಅಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ, ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ನೀವು ಯಾವ ಡೇಟಲ್ಲಿ ಭೇಟಿ ಕೊಡಬೇಕು, ಈ ಮಹಾಕುಂಭಾಭಿಷೇಕ ಯಾವಾಗ ನಡೆಯುತ್ತೆ, ಲೋಕಾರ್ಪಣೆ ಕಾರ್ಯಕ್ರಮ ಟೈಮಿಂಗ್ ಎಷ್ಟು, ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ದೇವಸ್ಥಾನ ಬಂದ್ಬಿಟ್ಟು ಅಬ್ಬಿಗೆರೆಯಲ್ಲಿ ಹೊಸ ದೇವಸ್ಥಾನ ವೀಕ್ಷಕರೇ ಲೋಕಾರ್ಪಣೆ ಆಗ್ತಾ ಇದೆ. ಅಬ್ಬಿಗೆರೆ ಸರ್ಕಲಿಗೆ ಬಂದ್ಬಿಟ್ಟು ನೀವು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ರಾಮಾಂಜನೇಯ ಟೆಂಪಲ್ ಎಲ್ಲಿ ಅಂತ ಕೇಳಿದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಮೇನ್ ಅಬ್ಬಿಗೆರೆ ಸರ್ಕಲಲ್ಲೇ ಇರೋದು ವೀಕ್ಷಕರೇ. ಮೆಜೆಸ್ಟಿಕ್ಕರಿಂದ ಬನ್ನಿ, ಜಾರಳೆ ಕ್ರಾಸಿಂದ ಬರೀ 3-4 ಕಿಲೋಮೀಟರ್ ವೀಕ್ಷಕರೇ ಈ ಅಬ್ಬಿಗೆರೆ ಸರ್ಕಲ್ ವೀಕ್ಷಕರೇ. ಈ ಅಬ್ಬಿಗೆರೆ ಸರ್ಕಲಲ್ಲೇ ಕೂಡ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ರಾಮಾಂಜನೇಯ ಸ್ವಾಮಿ ಟೆಂಪಲ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಅದು ಕೂಡ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಮಹಾಕುಂಭಾಭಿಷೇಕ ಮಾಡಿ ಲೋಕಾರ್ಪಣೆ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಕರೇ ನವೆಂಬರ್ 1-2 ನೀವು ಬಂದರೆ ಕಣ್ ತುಂಬ್ಕೋಬೋದು ವೀಕ್ಷಕರೇ. ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ವೀಕ್ಷಕರೇ. ಫುಲ್ ಎಲ್ಲ ಸರೌಂಡಿಂಗ್ ಲೈಟ್ ಆಗಲಿ ಮತ್ತೆಲ್ಲ ಹೋಮ ಯಾಣ ಕುಂಭಾಭಿಷೇಕ ಪ್ರತಿಯೊಂದು ನಡೆಯುತ್ತೆ ವೀಕ್ಷಕರೇ. ಇಲ್ಲಿ ತುಂಬ ಪೂಜೆಗಳು ನಡೆಯುತ್ತೆ. ಇದನ್ನು ತುಂಬ ಜನ ಕಣ್ ತುಂಬ್ಕೋಬೇಕು. ಏನಕ್ಕೆ ಅಂದರೆ ನಾವು ಅಯೋಧ್ಯೆ ರಾಮ ಮಂದಿರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಕಾರ್ಯಕ್ರಮ ನೋಡಿದ್ವಲ್ಲ, ಹಾಗೆಯೇ ಇಲ್ಲೂ ಕೂಡ ಶ್ರೀ ರಾಮಾಂಜನೇಯ ಮತ್ತು ವೆಂಕಟೇಶ್ವರ ಸ್ವಾಮಿದು ನಿಮಗೆ ಲೋಕಾರ್ಪಣಾ ಕಾರ್ಯಕ್ರಮ ನಾವು ಕೂಡ ಕಣ್ ತುಂಬ್ಕೋಬೋದು ವೀಕ್ಷಕರೇ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಂದು ಮೇಯ್ನ್ ಎಂಟ್ರೆನ್ಸಲ್ಲೇ ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ರಾಮಾಂಜನೇಯ ಸ್ವಾಮಿದೊಂದು ಇದಿದೆ, ಬೋರ್ಡ್ ಇದೆ ಅಲ್ಲಿ. ಅದಾದಮೇಲೆ ದೇವಸ್ಥಾನನೂ ಕೂಡ ಚಿಕ್ಕದಾಗಿದ್ರು ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲೇ ಕೂಡ ಕನ್ಸ್ಟ್ರಕ್ಟ್ ಮಾಡಿದ ಮೇಲೆ ಸೀಟ್ಗಳು ಹಾಕಿದ್ದಾರೆ. ಮೇಲೆ ಸೀಟು ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಜಿಗ್ಜಾಗ್ ಮೇಲೆ. ಅದಾದಮೇಲೆ ಒಂದು ಕಂಬನೂ ಕೂಡ ದೇವ್ರದ್ದು ಒಂದು ಕಂಬನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಪಕ್ಕದಲ್ಲಿ ಒಂದು ದೊಡ್ಡ ಗಂಟೆನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಾದಮೇಲೆ ಸುತ್ತಮುತ್ತನೂ ಕೂಡ ಅಷ್ಟೇ ವೆಂಕಟೇಶ್ವರ ಸ್ವಾಮಿದು ಹೋಮಯಾನಗಳಿಗೆಲ್ಲ ಇದು ಮಾಡಿಕೊಂಡು ಅದನ್ನೆಲ್ಲ ದೇವ್ರನ್ನೆಲ್ಲ ಕೂರಿಸಿದ್ರು ವೀಕ್ಷಕರೇ. ವೆಂಕಟೇಶ್ವರ ಸ್ವಾಮಿನ ನೋಡಿ ಇಲ್ಲಿ ಯಾವ ಥರ ಕೂರಿಸಿದ್ದಾರೆ ಅಂತ, ಅದನ್ನು ಕೂಡ 3-4 ಇದೇ ಥರ ಕೂರಿಸಿದ್ದಾರೆ. ಅಲ್ಲಿ ಕೆಳಗಡೆ ಎಲ್ಲ ಕುಂಭಗಳನ್ನೆಲ್ಲ ಇಟ್ಟಿದ್ದಾರೆ. ತುಂಬ ಎಲ್ಲ ಪ್ರತಿಭೆಗಳನ್ನ ಕುಂಭಗಳನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು ನೋಡಿ. ಇಲ್ಲೆಲ್ಲ ಹೋಮಗೆಲ್ಲವ ರೆಡಿ ಮಾಡ್ಕೊಂಡಿದ್ದಾರೆ. ಹೋಮಗಳು ಆಗಿದಾವ ಅಥವಾ ನಾಳೆಯಿಂದ ಸ್ಟಾರ್ಟಾಗಿ ಗೊತ್ತಿಲ್ಲ. ಬಟ್ ನೀವು ಸಾಟರ್ಡೆ ಸಂಡೇ ಹೋದರೆ ನಿಮಗೆಲ್ಲ ಪ್ರತಿಯೊಂದು ನೀವು ಕಣ್ ತುಂಬ್ಕೋಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿಗೆ ಭೇಟಿ ನೀಡಬೇಕು ಅಂತ ಇದೊಂದು ಸ್ಮಾಲ್ ವೀಡಿಯೋನ ನಾನೆಲ್ಲ ಅಲ್ಲಿ ತೊಗೊಬಂದಿದ್ದೆ, ಕ್ಯಾಪ್ಚರ್ ಮಾಡ್ಕೊಬಂದಿದ್ದೆ. ಅದನ್ನು ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಹೀಗೆ ನೀವು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ತುಂಬ ಜನಗಳಿಗೆ ಈ ಥರ ಪ್ರತಿಷ್ಠಾಪನೆ ನೋಡಬೇಕು, ಹೋಮಯಾನಗಳನ್ನೆಲ್ಲ ನೋಡಬೇಕು, ವೆಂಕಟೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಲಿ, ಶ್ರೀ ರಾಮಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಲಿ, ಹೇಗೆ ನಡೆಯುತ್ತೆ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ತುಂಬ ಜನ ಕಣ್ ತುಂಬ್ಕೋಬೇಕು ಅಂತ ಕಾಯ್ತಾ ಇರ್ತಾರೆ. ಅವರುಗಳಿಗೆಲ್ಲ ಇದು ತುಂಬಾ ವಿಶೇಷ ಆ್ಯಕ್ಚುಲಿ. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ. ತುಂಬ ಜನ ಕಾರ್ಯಕ್ರಮಕ್ಕೆ ಬಂದು ಸೇರ್ಪಡೆ ಆಗಲಿ. ಇದು ನವೆಂಬರ್ 2ನೇ ತಾರೀಕು ಇದು ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇರೋದು ವೀಕ್ಷಕರೇ. ಅಬ್ಬಿಗೆರೆ ಸರ್ಕಲಲ್ಲಿ ವೀಕ್ಷಕರೇ ತುಂಬ ಜೋರಾಗಿ ಇದು ಮಾಡ್ತಿದ್ದಾರೆ. ಹೊಸ ಟೆಂಪಲ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಅಲ್ಲಿಗೆ ನಮ್ಮ ವೆಂಕಟೇಶ್ವರ ಸ್ವಾಮಿ ಮತ್ತು ರಾಮಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಲೋಕಾರ್ಪಣೆಗಳನ್ನ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡದಾಗಿ ಮಹಾಕುಂಭಾಭಿಷೇಕನೂ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ನೀವು ನೋಡ್ಬೋದು ಎಷ್ಟು ಕಾಯಾಗಲಿ ಇದಾಗಲಿ ಕುಂಭಾಭಿಷೇಕ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಪ್ರತಿಯೊಂದು ನೋಡೋಕ್ಕೇ ಮೈ ಜುಮ್ ಅನ್ನತ್ತೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಪೂಜಾ ಕಾರ್ಯಕ್ರಮಗಳೆಲ್ಲ ಇರ್ತಾವಲ್ಲ, ಒಂದೊಂದು ದೊಡ್ಡವು ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ನೋಡಿ. ಇದು ಗಂಟೆ ದೊಡ್ಡದು. ಅದಾದಮೇಲೆ ನೋಡಿ ಇದು ಸ್ತಂಭನೂ ಕೂಡ ಎಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದ್ದಾರೆ. ದೇವ್ರುಗಳ ಮುಂದೆ ಒಂದು ಕನ್ಸ್ಟ್ರಕ್ಟ್ ಮಾಡಿರೋದು, ಅದನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಚಿಕ್ಕ ಟೆಂಪಲ್ ಆದರೂ ನೋಡಿ ಇದೆಲ್ಲ ಶೀಟ್ಗಳಾಗಲಿ ಎಲ್ಲ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ. ತುಂಬ ಚೆನ್ನಾಗಿ ಹೋಗೋ ಭಕ್ತಾದಿಗಳಿಗೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಸಿಗೋ ಥರ ಮಾಡ್ಬೋದು. ಬಟ್ ಅದಾದಮೇಲೆ ನಿಮಗೆ ಸೋಮವಾರದಿಂದ ಎನಿವೇಸ್ ದರ್ಶನ ಕಾರ್ಯಕ್ರಮ ಇದ್ದೇ ಇರುತ್ತೆ. ನೀವು ಹೋಗಿ ದರ್ಶನ ಕೂಡ ಮಾಡ್ಬೋದು. ವೆಂಕಟೇಶ್ವರ ಸ್ವಾಮಿದಾಗಲಿ ಶ್ರೀ ರಾಮಾಂಜನೇಯ ಸ್ವಾಮಿನ ನೀವು ದರ್ಶನ ಕೂಡ ಮಾಡ್ಬೋದು. ಆದರೆ ಇವತ್ತು ನವೆಂಬರ್ 2 ತುಂಬ ವಿಶೇಷ ದಿನ ಆಗಿರೋದ್ರಿಂದ ಅವತ್ತು ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗ ನೀವು ಬೆಳಗ್ಗೆಯಿಂದಲೇ ಹೋಗ್ಬಿಟ್ರೆ 9-10 ಗಂಟೆಗೆಲ್ಲ ಹೋದರೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿರುತ್ತೆ, ಸಂಜೆ ತನಕನೂ ಇರುತ್ತೆ. ಅಲ್ಲಿ ಅನ್ನದಾಸೋಹನೂ ಕೂಡ ಇರುತ್ತೆ ವೀಕ್ಷಕರೇ. ನೀವು 2 ಟೈಮು ಕೂಡ ನೀವು ಅನ್ನದಾಸೋಹನ ನೀವು ಪಡಿಬೋದು ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ವೀಕ್ಷಕರು ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರು ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಯಾರ್ಯಾರಿದ್ದೀರೋ, ಬೆಂಗಳೂರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಬರ್ಬೋದು, ಸುತ್ತಮುತ್ತ ಯಾರ್ಯಾರಿದ್ದೀರೋ ಅವರಂತೂ ಟ್ರೈ ಮಾಡಿ ಬರೋಕ್ಕೆ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.